ಇದೇ ಟ್ರೈನಲ್ಲಿ ಬಂದಿದ್ದು ಗುರು. ಏನು 320 ಕಿಲೋಮೀಟರ್ ಸ್ಪೀಡಲ್ಲಿ ಬರುತ್ತೆ ಈ ಟ್ರೈನ್ಗಳೆಲ್ಲ. ಅದೇನು ಟೆಕ್ನಾಲಜಿ ಮಾಡೋರು, ಒಂಚೂರು ಅಲ್ಲಾಡಲ್ಲ, ಅಷ್ಟು ಕಂಫರ್ಟಬಲ್ ರೈಡು. ಸೊ ಅಮೇಝಿಂಗ್ ಅಂದ್ಕೊಳ್ಳಿ. 320 ಕಿಲೋಮೀಟರ್ ಸ್ಪೀಡು ಗುರು. ಬಂದಿದೆ ಗೊತ್ತಾಗಲಿಲ್ಲ ಸ್ವಿಟ್ಜರ್ಲ್ಯಾಂಡಿಗೆ. ಇಂದ ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ತಾ ಇದ್ದೀವಿ ಆನ್ ದಿ ಟ್ರೈನ್. ಸೊ ದಿಸ್ ಟ್ರೈನ್ ವಿಲ್ ಟೇಕ್ ಯೂಶಲಿ 4 to 4.5 hours ಅಲ್ಲ. ಸೊ 3 ಅವರಲ್ಲಿ ವಿ ವಿಲ್ ಬಿ ರೀಚಿಂಗ್ ಸ್ವಿಟ್ಜರ್ಲ್ಯಾಂಡ್ ಅಂದರೆ ಝೂರಿಕ್ ಅಂತ ಒಂದು ಲೊಕೇಶನ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೆ. ಸೊ ಎಸ್, ಇಟ್ಸ್ ದ ಕ್ಯಾಪಿಟಲ್. ಥ್ಯಾಂಕ್ ಯು. ವಿ ಆರ್ ಗೋಯಿಂಗ್ ಟು ದ ಕ್ಯಾಪಿಟಲ್ ಆಫ್ ಸ್ವಿಟ್ಜರ್ಲ್ಯಾಂಡ್, ಝೂರಿಕ್. ಟ್ರಾಮ್ ನೋಡಿ ಹೆಂಗೆ ಹೋಗ್ತಾ ಇದೆ. ಇಲ್ಲೆಲ್ಲ ಹೆಂಗಂದ್ರೆ ಯಾರು ರಿಸೆಪ್ಷನ್ನು ಅದು ಇದು ಯಾರು ಇರಲ್ಲ ಇಲ್ಲಿ. ಸೊ ನಾವೇ ಬಂದು ಸೆಲ್ಫ್ ಚೆಕ್ ಇನ್ ಮಾಡ್ಕೊಬೇಕು. ಇಲ್ಲೆಲ್ಲ ಒಂದು ಕಡೆ ಕೀ ಇಟ್ಟಿರ್ತಾರೆ ಮತ್ತು ಒಂದು ಕೋಡ್ ಇರುತ್ತೆ. ಈ ಕೋಡ್ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ. ನಾವೇ ಹೋಗಿ ಸೆಲ್ಫ್ ಚೆಕ್ ಇನ್ ಮಾಡ್ಕೊಬೇಕು. ಕೋಡ್ ಇದೆ ಇಲ್ಲಿ 640. ಹಾಂ, ಇಲ್ಲಿ ನೋಡಿ, ಕೋಡಕ್ಕೆ ಓಪನ್ ಮಾಡಿದಾಗ ಇಲ್ಲಿ ಕೀ ಇಟ್ಟಿರ್ತಾರೆ. ಕೀ ಸಿಕ್ತು ಇವಾಗ. ಇಲ್ಲಿ ಯಾರು ಮೋಸ್ಟ್ಲಿ ಓನರ್ಗಳು ಇರಲ್ಲ ಅಂತ ಅನ್ಕೊತೀವಿ. ಎಲ್ಲ ಇದೇ ಸಿಸ್ಟಮ್ ಇಲ್ಲಿ. ಸೊ ಇದು ಸ್ಟುಡಿಯೋ ಅಪಾರ್ಟ್ಮೆಂಟ್ ನಾವು ಮಾಡಿರೋದು ಸ್ವಿಟ್ಜರ್ಲ್ಯಾಂಡಲ್ಲಿ ಝ್ಯೂರಿಕಲ್ಲಿ. ಇದು ಕಿಚನ್ನು. ನಾವೇನು ಬೇಕೋ ಇಲ್ಲೇ ಕುಕ್ ಮಾಡ್ಕೊಬೋದು. ಇಂಡಕ್ಷನ್ ಸ್ಟವ್ ಇದೆ. ಇದು ಊಟ ಮಾಡೋದಕ್ಕೆ. ಸೊ ಇದು ಟಿ ವಿ ನೋಡೋದಕ್ಕೆ, ಚಿಲ್ ಮಾಡೋದಕ್ಕೆ. ಲೈಟ್ ಹಾಕೋಣ. ಇದು ಟಿ ವಿ ನೋಡೋದಕ್ಕೆ. ಇಲ್ಲಿ ಕೂತ್ಕೊಂಡು ಲೀಜರ್ ರೂಮ್ ಥರ ಟೇಬಲ್ ಇದೆ. ಸೊ ಅದು ಇದು ಏನಾದ್ರು ಕಂಪ್ಯೂಟರ್, ಲ್ಯಾಪ್ಟಾಪ್ ಅದು ಇದು ಇಟ್ಕೊಂಡೇನೋ ಮಾಡ್ಬೋದು. ಸೊ ಇದು ಬಾತ್ರೂಮು. ಅದು ಸ್ನಾನ ಮಾಡೋದಕ್ಕೆ. ಓಕೆ, ಇದು ರೂಮು. ಒಂದು ಬಟ್ಟೆ ಗಿಟ್ಟೆ ಇಟ್ಕೊಳೋದಕ್ಕೆಲ್ಲ ಕೊಟ್ಟಿದ್ದಾರೆ. ಇದು ಬಾಲ್ಕನಿ. ಹೇಗಿದೆ ನೋಡಿ, ಸ್ವಿಟ್ಜರ್ಲ್ಯಾಂಡ್ ಫುಲ್ಲು ಮಳೆ ಬಂದ್ಬಿಟ್ಟು ಹೆಂಗ ಆಗ್ಬಿಟ್ಟಿದೆ. ಕುಕಿಂಗ್ ಬಿರಿಯಾನಿ ಇನ್ ಸ್ವಿಟ್ಜರ್ಲ್ಯಾಂಡ್ ಬೈ ಶೆಫ್ ಹಂಸವೇಣಿ. ಚಿಕನ್ನು, ರೈಸು ಎಲ್ಲ ರೆಡಿ ಇದೆ. Are you ready to eat biryani, Chino? ಬಾ ಕುತ್ಕೊಂಡು ನೀನು ಟಿವಿ ನೋಡಿ. ಏನು ನೋಡ್ತಾ ಇದ್ದೀಯ ಸ್ಪೂಕಿ? ಓಕೆ. ನೋಡ ಬಿರಿಯಾನಿ. ಬಿರಿಯಾನಿ ಇಸ್ ರೆಡಿ. ಬಿಸಿ ಬಿಸಿ ಬಿರಿಯಾನಿ. ಆಚೆ ಬರೋ ಸಿಕ್ಕಾಪಟ್ಟೆ ಚಳಿ ಇಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ. ಸೊ ಬಿರಿಯಾನಿ ವಾಂಚ್ಬಿಡೋದೆಯಾ ಇವತ್ತು. ಪೀಸ್ ಎಲ್ಲ ಚೆನ್ನಾಗಿ ಬೆಂದಿರಂಗೆ ಕಾಣಿಸ್ತಾ ಇದೆ.
ಮೈಸೂರು ಸ್ಟೈಲ್ ಪಲಾವು ಸ್ವಿಟ್ಜರ್ಲ್ಯಾಂಡಲ್ಲಿ ಮಾಡ್ಕೊಂಡು ತಿನ್ನೋದು, ಅದು ಈ ಚಳಿಗೆ ಅಯ್ಯೋ ಸುಖಾನೇ ಬೇರಪ್ಪ. ಬರೇ ಇಲ್ಲಿ ಸಿಗೋ ಕ್ರಾಸೆಂಟು ಬನ್ನು ಇದು ಇವ್ರ ಥರ ಯುರೋಪಿಯನ್ ಫುಡ್ಡು ತಿಂದು 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 ನಾಲ್ಗೆಲ್ಲ ಜಡ್ಡು ಹಿಡ್ದೋಗ್ಬಿಟ್ಟಿತ್ತು. ಇವತ್ತು ವಾಂಚ್ಬಿಡೋದೆ ಹಾಕ್ಕೊಂಡು ನೋಡ್ರಿ. ನೋಡಿ ಸ್ವಿಟ್ಜರ್ಲ್ಯಾಂಡಲ್ಲಿ ಈ ಥರ ಬಸ್ಗಳಿರುತ್ತೆ. ಸೊ ಬಸ್ ಸ್ಟೇಷನ್ ಈ ಥರ ಇರುತ್ತೆ. ಸೊ ಬಸ್ ಸ್ಟೇಷನಲ್ಲೇ ಟಿಕೆಟ್ ಕೌಂಟ್ರ್ಗಳು ಇಟ್ಟಿರ್ತಾರೆ. ಈ ಥರ ನೀವು ನೋಡ್ಬೋದು. ಎಲ್ಲೆಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಎಂಟ್ರಿ ಮಾಡಿ, ಸೊ ದುಡ್ಡು ಹಾಕಿದ್ರೆ ಇಲ್ಲ ಕಾರ್ಡಿಂದ ಸ್ವೈಪ್ ಮಾಡಿದ್ರೆ ಟಿಕೆಟ್ಸ್ ಇಲ್ಲಿ ಬರುತ್ತೆ. ಟಿಕೆಟ್ಸ್ ತೊಗೊಂಡು ಹೋಗ್ತಾ ಇರೋದು ಹಿಂಗೆ. ಇಲ್ಲಿ ಟ್ರೈನ್ ಸ್ಟೇಷನ್ಗಳಲ್ಲಿ ನೋಡಿ, ಇಲ್ಲಿ ಸೈಕಲ್ ಹ್ಯಾಂಗ್ ಮಾಡೋದಕ್ಕೆ ಅಂತಲೇ ಸಪ್ರೇಟ್ ಸ್ಟ್ಯಾಂಡ್ಗಳು ಮಾಡ್ಬಿಟ್ಟವ್ರೆ. ನಾನು ಇವಾಗ ಸ್ವಿಟ್ಜರ್ಲ್ಯಾಂಡಲ್ಲಿರೋ ಒಂದು ಬ್ಯೂಟಿಫುಲ್ ವಾಟರ್ ಫಾಲ್ಸಿಗೆ ಬಂದಿದ್ದೀನಿ. ಇಟ್ ಈಸ್ ಕಾಲ್ಡ್ ಆಸ್ ರೈನ್ ವಾಟರ್ ಫಾಲ್ಸ್ ಅಂತ. ಸೊ ನಯಾಗ್ರಾ ಫಾಲ್ಸ್ ಬಿಟ್ಟರೆ ದಿಸ್ ಇಸ್ ಒನ್ ಆಫ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಫಾಲ್ಸ್ ಅಂತಲೇ ಹೇಳ್ಬೋದು ಯುರೋಪಲ್ಲಿ. ಸೊ ಐ ಮೀನ್ ನಯಾಗ್ರಾ ಫಾಲ್ಸ್ ಇಸ್ ಇನ್ ಅಮೇರಿಕಾ, ಬಟ್ ಯುರೋಪಲ್ಲಿ ಹೇಳಿದ್ರೆ ಸೊ ದಿಸ್ ಇಸ್ ದ ಲಾರ್ಜೆಸ್ಟ್ ವಾಟರ್ ಫಾಲ್. ನನ್ನ ಹಿಂದೆ ಇದೆ, ನೋಡ್ಬೋದು ನೀವು. Chino, you like the waterfall? ನೀರು ಅಂದರೆ ಇದು ಆ್ಯಕ್ಚುಲಿ ವೀಡಿಯೋ ಡಸ್ ನಾಟ್ ಡೂ ದ ಜಸ್ಟಿಸ್. ಡೈರೆಕ್ಟಾಗಿ ನೋಡಬೇಕಿದೆ. ಅಲ್ಲಿ ನೋಡ್ಬೋದಲ್ಲ, ಆ್ಯಕ್ಚುಲಿ ಬೋಟಲ್ಲೆಲ್ಲ ಕರ್ಕೊಂಡು